ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕೃಷ್ಣನ್ ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಅದೇ ರೀತಿ ಇವತ್ತು ಹೊಸ ವರ್ಷದಿಂದ ಫ್ರೀ ಆನ್ಲೈನ್ ಕ್ಲಾಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಬಂದ್ಬಿಟ್ಟು ರೆಗ್ಯುಲರ್ ಆಗಿ ವಿಡಿಯೋಸ್ ವೀಕ್ಲಿ ಆದ್ರೆ ಕಂಪ್ಲೀಟ್ ಆಗಿ 3 ವಿಡಿಯೋಸ್ ಆದ್ರೆ ಹಾಕ್ತೀನಿ. ಫಸ್ಟ್ ವಿಡಿಯೋದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಂದ್ರೆ ಸ್ಟಾರ್ಟಿಂಗ್ ಇಂದ ಕಲಿಯೋರ್ಗೆ ತುಂಬಾ ಅನುಕೂಲ ಆಗ್ಬೇಕು ಅನ್ನೋ ಉದ್ದೇಶದಿಂದ ತುಂಬಾ ಜನ ಕಾಮೆಂಟ್ಸ್ ಮಾಡ್ತಾ ಇದಾರೆ. ಸರ್ ಜೈಂಟ್ ಕೆಳಗಡೆ ಬಂದ್ಬಿಡ್ತಾ ಇದೆ, ಮತ್ತೆ ಹಾರ್ಮೋನ್ ರಿಂಕಲ್ಸ್ ಬರ್ತಾ ಇದೆ, ಮತ್ತೆ ಫ್ರಂಟ್ ಅಲ್ಲಿ ಲೂಸ್ ಬರ್ತಾ ಇದೆ, ಆಮೇಲೆ ಟೈಟ್ ಬರ್ತಾ ಇದೆ, ಇಲ್ಲ ಚೆಸ್ಟ್ ಫ್ಲಾಟ್ ಆಗೋದು, ಈ ತರ ತುಂಬಾ ಡೌಟ್ಗಳ ಕಾಮೆಂಟ್ಸ್ ತುಂಬಾ ಬರ್ತಾ ಇದೆ. ಮತ್ತೆ ಫೋನ್ ಕಾಲ್ಸ್, ವಾಟ್ಸ್ಆಪ್ ಅಲ್ಲಿ ಬ್ಲೌಸ್ ಹಾಕೊಂಡಿರೋದು ಫೋಟೋಸ್ ಎಲ್ಲ ತೋರಿಸ್ತಾ ಇದೆ. ಅದಕ್ಕೋಸ್ಕರ ಅದೆಲ್ಲ ಬರ್ದಿರಾ ನೀಟಾಗಿ ಎಲ್ಲರೂ ಕಲಿಬೇಕು ಅನ್ನೋ ಉದ್ದೇಶದಿಂದ ಹೊಸ ವರ್ಷದಿಂದ ಫ್ರೀ ಆನ್ಲೈನ್ ಕ್ಲಾಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಈ ವಿಡಿಯೋಗಳನ್ನ ನೀವು ಎಲ್ಲಾ ವಿಡಿಯೋಸ್ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ, ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಯಾವ ತರ ಅಂದ್ರೆ ಪ್ರತಿಯೊಂದು ಮಾರ್ಕುನು ಇವಾಗ ಕಸ್ಟಮರ್ ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ, ನಾವು ಅದನ್ನ ಇಟ್ಬಿಟ್ಟು ಹಂಗೆ ಹೊಲಿದಿರಾ ಅದರಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನ ನಮ್ಗೆ ಗೊತ್ತಾಗ್ದಿರ ಏನ್ ಮಾಡ್ತೀವಿ, ಹಂಗೆ ಕಟ್ ಮಾಡ್ಬಿಡ್ತೀವಿ. ಅದರಿಂದ ಅದನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಅಳತೆ ಬ್ಲೌಸ್ ಅಳತೆ ತಗೊಂಡು ನಮ್ ಸ್ಟೈಲ್ ಅಲ್ಲಿ ಯಾವ ತರ ಕಟ್ ಮಾಡ್ಬೇಕು, ಪ್ರಾಬ್ಲಮ್ಸ್ ಬರ್ದಿರ ಯಾವ ತರ ಬರ್ಬೇಕು ಅನ್ನೋದು ನಾನು ಪ್ರತಿಯೊಂದು ಮಾತಾಡ್ತಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಕಟಿಂಗ್ ಮಾಡ್ತೀನಿ. ಅದೇ ರೀತಿ ಸ್ಟಿಚಿಂಗು ಮಾಡ್ತೀನಿ. ಈ ಎರಡು ಮಾಡೋದನ್ನ ನಿಮ್ಗೆ ಕಲಿಯೋರಿಗೆ ತುಂಬಾ ಅನುಕೂಲ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾನು ಕೇಳಿದೆ ಈ ತರ ಆನ್ಲೈನ್ ಫ್ರೀ ಆನ್ಲೈನ್ ಕ್ಲಾಸ್ ನ ಸ್ಟಾರ್ಟ್ ಮಾಡಿದ್ದೀನಿ. ಅದೇ ರೀತಿ ಸರ್ ನೀವು ಎಷ್ಟೇ ಮಾಡಿದ್ರೆ ವಿಡಿಯೋ ಮಾಡಿದ್ರೆ ಕರೆಕ್ಟ್ ಆಗಿ ಬರ್ತಾ ಇದೆ, ನಾವ್ ಎಷ್ಟೇ ಟ್ರೈ ಮಾಡಿದ್ರೆ ಸರಿಯಾಗಿ ಬರ್ತಾ ಇಲ್ಲ ಸರ್ ಅನ್ನೋರ್ಗೆ ನಾನು ಒಂದು ಡೌಟ್ ನ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ನಾವು ನಾನು ಸಂಡೇ ಟೈಮು ಫ್ರೀ ಮಾಡ್ಕೊಂತೀನಿ. ನೀವು ಕಾಲ್ ಮಾಡ್ಕೊಂಡು ಬನ್ನಿ, ನಿಮ್ ಬ್ಲೌಸೇ ಒಂದು ತಗೊಂಡ್ಬನ್ನಿ, ನಿಮ್ ಮುಂದೆನೆ ಕಟ್ ಮಾಡಿ ತೋರಿಸ್ತೀನಿ. ಓಕೆನಾ? ಅದನ್ನ ತಗೊಂಡೋಗಿ ಅದನ್ನಾದ್ರೂ ಹೊಲ್ದು ನೀವು ಹಾಕೊಂಡು ಫಿಟ್ಟಿಂಗ್ ನ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಆ ಲೈನಿಂಗ್ ಮೇಲೆ ಇಟ್ಟು ಇನ್ನೊಂದು ಲೈನಿಂಗ್ ನ ಕಟ್ ಮಾಡ್ಕೊಂಡು ನೀವು ಫಿಟ್ಟಿಂಗ್ ನ ಚೆಕ್ ಮಾಡ್ಕೊಳ್ಳಿ. ಫಿಟ್ಟಿಂಗ್ ಕರೆಕ್ಟ್ ಆಗಿದೆ ಅಂದ್ರೆ ಬನ್ನಿ. ಅದಕ್ಕೆ ನಾನು ಮೊದಲನೇ ಕಟಿಂಗ್ ಏನು ಚಾರ್ಜಸ್ ತಗೊಳ್ಳಿಲ್ಲ, ಹೊಸ ವರ್ಷದಿಂದ ಆಫರ್ ಕೊಡ್ತಾ ಇದ್ದೀನಿ. ನಿಮ್ ಬ್ಲೌಸ್ಗೆ ಕಟಿಂಗ್ ಚಾರ್ಜಸ್ ತಗೊಳ್ಳಲ್ಲ, ನೀವು ಬಂದೋಗೋದು ಮಾತ್ರ ಅದು ನಿಮ್ ಅನುಕೂಲ. ಅದು ಬನ್ನಿ, ಅದನ್ನ ನಿಮ್ ಕಟ್ ಮಾಡ್ಬೋದು. ಆ ಲೈನಿಂಗ್ ನೀವು ಹಾಕೊಂಡು ನಿಮ್ಗೆ ಫಿಟ್ಟಿಂಗ್ ಕರೆಕ್ಟ್ ಆಗಿದೆ ಸರ್ ಅಂದ್ರೆ ನೆಕ್ಸ್ಟ್ ನಮ್ದು ಫಾಲೋ ಮಾಡಿ. ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಓಕೆನಾ? ಅದೇ ರೀತಿ ಪ್ರತಿಯೊಂದನ್ನು ಆತರ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಿಂದೆ ವಿಡಿಯೋಗಳಲ್ಲಿ ಸ್ವಲ್ಪ ಕಲ್ತಿರೋರ್ಗೆ ಹಿಂದೆ ವಿಡಿಯೋ ಸ್ವಲ್ಪ ಡೌಟ್ಸ್ ಅವು ಇದ್ದಾಗ ಏನ್ ಮಾಡ್ತೀವಿ, ಹಿಂದೆ ವಿಡಿಯೋಗಳಲ್ಲಿ ರೆಗ್ಯುಲರ್ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಫ್ರೀ ಆನ್ಲೈನ್ ಕ್ಲಾಸ್ ಫಸ್ಟ್ ವಿಡಿಯೋ 1 ವಿಡಿಯೋ 2 ಅಂತ ಅದನ್ನು ಹಾಕ್ತಾ ಇರ್ತೀನಿ. ಎರಡಕ್ಕೂ ಎಲ್ಲರಿಗೂ ಅನುಕೂಲ ಆಗ್ಬೇಕು ಅನ್ನೋ ಉದ್ದೇಶದಿಂದ ಇದನ್ನು ವಿಡಿಯೋಸ್ ಬರುತ್ತೆ. ರೆಗ್ಯುಲರ್ ಆಗಿ ಹೊಸ ಪ್ಯಾಟರ್ನ್ಸ್ ಬ್ಲೌಸ್, ಗಾಗ್ರಾ, ಲಂಗಾಸು ಇವೆಲ್ಲ ಅದನ್ನು ರೆಗ್ಯುಲರ್ ವಿಡಿಯೋಸ್ ತರ ಬರ್ತಾ ಇರುತ್ತೆ. ಇದನ್ನ ಫಾಲೋ ಮಾಡ್ಕೊಂಡ್ರೆ ಸಾಕು. ಓಕೆನಾ? ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬಂದಿರೋಂತ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೋಡ್ಬೇಕಾದ್ರೆ ಏನೇ ಡೌಟ್ ಬಂದ್ರು ಕೆಳಗಡೆ ಕಾಮೆಂಟ್ ಮಾಡಿ, ಇಲ್ಲ ಅಂತ ಸ್ಕ್ರೀನ್ ಮೇಲೆ ಕಳ್ಸರೆ ನಮ್ಮ ಫೋನ್ ನಂಬರ್ಗೆ ವಾಟ್ಸ್ಆಪ್ ಇದೆ, ಇಲ್ಲ ಕಾಲ್ ಮಾಡೋದ್ರೆ ಇಲ್ಲಿ, ಇಲ್ಲ ವಾಟ್ಸ್ಆಪ್ ಅಲ್ಲಿ ಟೆಕ್ಸ್ಟ್ ಮೆಸೇಜ್, ವಾಯ್ಸ್ ಮೆಸೇಜ್, ಇಲ್ಲ ನಿಮ್ ಅನುಕೂಲಕ್ಕೆ ತಕ್ಕಂಗೆ ಯಾರು ಯಾವ ತರ ನನ್ಗೆ ಕಮೆಂಟ್ ಮಾಡಿದ್ರು ಖಂಡಿತವಾಗ್ಲೂ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಡೌಟ್ ನ ಕ್ಲಿಯರ್ ಮಾಡ್ಕೊಡ್ತೀನಿ. ಇಲ್ಲ ಅಂದ್ರೆ ಫೋನ್ ಮಾಡಿರೋರಿಗೆ ಫೋನ್ ಅಲ್ಲೇ ಕ್ಲಿಯರ್ ಮಾಡ್ಕೊಡ್ತೀನಿ. ವಾಟ್ಸ್ಆಪ್ ಅಲ್ಲಿ ಫೋಟೋ ಕಳಿಸಿ ನಿಮ್ ಏನೇನ್ ಪ್ರಾಬ್ಲಮ್ ಇದೆ ಅಂತ ತೋರಿಸ್ಕೊಡ್ತೀನಿ. ಹಂಗೂನು ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಸಂಡೇ ಟೈಮ್ ಫೋನ್ ಮಾಡ್ಕೊಂಡ್ ಬನ್ನಿ. ವೀಕ್ ಡೇಸ್ ಅಲ್ಲಿ ನನ್ಗೂ ಸ್ವಲ್ಪ ಕೆಲಸ ಇರುತ್ತೆ. ಸಂಡೇ ಟೈಮ್ ಫೋನ್ ಮಾಡ್ಕೊಂಡ್ ಬನ್ನಿ, ನಾನು ಫ್ರೀ ಮಾಡ್ಕೊಂಡು ನಿಮ್ ಬ್ಲೌಸ್ ನ ಕಟಿಂಗ್ ಮಾಡಿ ಒಂದು ಕೊಡ್ತೀನಿ. ಓಕೆನಾ? ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾಗಿರೋದೇನಿಲ್ಲ, ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗ್ಲೂ ಇನ್ನು ಯೂಸ್ಫುಲ್ ಆಗುವಂತ ವಿಡಿಯೋಗಳು ತುಂಬಾ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆನಾ? ಬನ್ನಿ. ಇಲ್ಲಿರುವಂತವು ನಾವು ಟೈಲರಿಂಗ್ ನ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಎಷ್ಟು ಮೆಟೀರಿಯಲ್ ತಗೋಬೇಕು ಅನ್ನೋದು ಮೆಟೀರಿಯಲ್ ಎಲ್ಲ ಇದೆ. ಒಂದರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ರೀತಿ ಯಾವ್ದು ಮೆಟೀರಿಯಲ್ ಇಲ್ಲ ಅಂತಂದ್ರು ಮತ್ತೆ ನಾವು ಶಾಪ್ಗೆ ಹೋಗ್ಬೇಕು, ತಗೋಬರ್ಬೇಕು. ಈ ತರ ಪ್ರತಿ ಸಲನೂ ಹೋಗೋದಕ್ಕೆ ಹತ್ರ ಇದ್ರೆ ನೋ ಪ್ರಾಬ್ಲಮ್. ಅದೇ ಸ್ವಲ್ಪ ದೂರ ಇದ್ರೆ ಏನಾಗುತ್ತೆ ಅಂದ್ರೆ ಪ್ರತಿ ಸಲಿನೂ ಹೋಗಿ ಬಂದು ನಮ್ಗೆ ತುಂಬಾ ಟೈಮ್ ವೇಸ್ಟ್ ಅನ್ನೋದಾಗುತ್ತೆ. ಶಾಪೇ ಆಗಿರ್ಬೋದು, ಅಂಗಡಿನೇ ಆಗಿರ್ಬೋದು, ಇದರಿಂದ ನಮ್ಗೆ ದೂರ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರಿಗೂ ಹೆಲ್ಪ್ ಆಗೋ ತರ ನಾನು ಪ್ರತಿಯೊಂದು ಮೆಟೀರಿಯಲ್ ನ ಎಷ್ಟೆಷ್ಟು ತಗೋಬೇಕು, ಯಾವ ರೀತಿ ತಗೊಂಡ್ರೆ ನಮ್ಗೆ ಯೂಸ್ಫುಲ್ ಆಗುತ್ತೆ, ಆ ಮೆಟೀರಿಯಲ್ ಇಂದ ನಾವ್ ಯಾವ ತರ ಯೂಸ್ ಆಗ್ಬೇಕು ಅನ್ನೋದು ಇವು ಮೊದಲನೇದಾಗಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಿಷ್ಟು ನಾನು ತಗೊಂಡಿರೋಂತ ಮೆಟೀರಿಯಲ್. ಇದರಲ್ಲಿ ರಿಟೇಲ್ ಒಂದ್ ಪ್ರೈಸ್ ಇರುತ್ತೆ, ಹೋಲ್ಸೇಲ್ ಅಲ್ಲಿ ಒಂದ್ ಪ್ರೈಸ್ ಇರುತ್ತೆ. ಆತರ ನಾವು ಶಾಪ್ ಇರೋದನ್ನ ನಾನೇನ್ ಮಾಡ್ತೀನಿ, ಹೋಲ್ಸೇಲ್ ಆಗಿ ತಗೊಂಡ್ಬರ್ತೀನಿ ಪ್ರತಿಯೊಂದನ್ನ. ಅದಕ್ಕೆ ಬಂಡ್ಲು ಇದೆ, ರಿಟೇಲ್ ರೇಟುನು ಇದೆ. ಓಕೆನಾ? ಮೊದಲನೇದಾಗಿ ನೋಡಿ, ಆಯಿಲ್ ಡಬ್ಬ ಇದು ಬಂದ್ಬಿಟ್ಟು 10 rupees ಬರುತ್ತೆ. ಆಯಿಲ್ ಆಯಿಲ್ ಇರಲ್ಲ ಇದರಲ್ಲಿ. ಆಯಿಲ್ ಬಂದ್ಬಿಟ್ಟು ನೋಡಿ, ಮಿಷಿನ್ಗೆ ಹಾಕುವಂತ ಆಯಿಲ್ ಇದು ಬಂದ್ಬಿಟ್ಟು 1 ಲೀಟರ್ ಸಿಗುತ್ತೆ. ನಾನೇನ್ ಮಾಡ್ತೀನಿ, ಇದು 1 ಲೀಟರ್ ತಗೊಂತೀನಿ, ಈ ತರ ಚಿಕ್ಕದು ತಗೊಂತೀನಿ. ಇದರಲ್ಲಿ ಪ್ರತಿ ಸಲ ಮಿಷಿನ್ಗೆ ಆಯಿಲ್ ಹಾಕಕ್ಕೆ ಆಗಲ್ಲ.
ಕೆಲವೊಂದ್ ಕಡೆ ಎಲ್ಲ ಹಿಂಗ್ ಬಗ್ಸ್ಬೇಕು. ಅದು ಇದಾದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲೆಲ್ಲಿ ಸ್ವಲ್ಪ ಒಂದೊಂದು ಡ್ರಾಪ್ ಹಾಕಕ್ಕೆ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಇದು ತಗೊಂತೀನಿ. ಯಾಕೆಂತಂದ್ರೆ ಇದು ಖಾಲಿ ಆಗಿದ ತಕ್ಷಣ ಮತ್ತೆ ಅಂಗಡಿಗೆ ಹೋಗಿ ಬಂದು ನಮ್ಗೆ ಸುಮ್ನೆ ಟೈಮ್ ವೇಸ್ಟ್. ಅದನ್ನ ತಗೊಂಡು ಇಟ್ಕೊಂಡು ಸ್ವಲ್ಪ ಇದಕ್ಕೆ ಹಾಕೊಂತೀನಿ. ಇದು ಆಯಿಲ್, ಮಿಷಿನ್ ಆಯಿಲ್. ಅದೇ ರೀತಿ ಇದು ಬಂದ್ಬಿಟ್ಟು ಲೈನಿಂಗು. ನಾವು ಮಾಮೂಲಿ ತಾನ್ಲಕ್ದಾಗ್ಲಿ ತಗೊಬರ್ಬೋದು, ಮತ್ತೆ ಹೋಲ್ಸೇಲ್ ಮಾರ್ಕೆಟ್ ಅಲ್ಲೂ ತಗೊಬರ್ಬೋದು. ಇದ್ರಲ್ಲಿ ಬಂದ್ಬಿಟ್ಟು ತುಂಬಾ ಕ್ವಾಲಿಟೀಸ್ ಇರುತ್ತೆ. ಸ್ವಲ್ಪ ಮೀಡಿಯಂ ಕ್ವಾಲಿಟಿ ನೋಡಿ. ಐರನ್ ಬಾಕ್ಸ್ ಇಟ್ಟಿದ ತಕ್ಷಣ ಸಿಂಕ್ ಹಾಕೋದು, ಆಮೇಲೆ ನೀರ್ಗೆ ಹಾಕಿದ್ಮೇಲೆ ಸಿಂಕ್ ಆಗ್ಬಿಡುದು, ಕಸ್ಟಮರ್ ಆಲ್ಟ್ರೇಷನ್ ಬಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಮಗ್ ಬಂದ್ಬಿಟ್ಟು ಇಲ್ಲಿ 30 rupees ಪರ್ ಮೀಟರ್ ಸಿಗುತ್ತೆ. 30 rupees ಮೀಟರ್ ಸಿಗುತ್ತೆ. ಅದೇ ಹೋಲ್ಸೇಲ್ ಅಲ್ಲಿ ಹೋಗಿದೆ ಒಂದೇ 21-22 ತರ ಬಂಡಲ್ ಸಿಗುತ್ತೆ. ಅದರಿಂದ ನಾವೇನ್ ಮಾಡ್ತೀವಿ, ನಾನ್ ಬಂದ್ಬಿಟ್ಟು ಬಂಡ್ಲೆ ತಗೊಂಡು ನಮ್ಗೆ ಒಂದು ಸ್ಟೋರ್ ರೂಮ್ ಇಟ್ಕೊಂಡಿದೀನಿ. ಅಲ್ಲಿ ಬಂಡಲ್ ತಾನ್ ತಗೊಂಡ್ಬಂದು ಇಟ್ಕೊಂತೀನಿ. ಒಂದೊಂದ್ ಕಲರ್ ಸಿಕ್ಕಿಲ್ಲ ಅಂತಂದ್ರೆ ಶಾಪಲ್ಲಿ ಹೋಗಿ ತಗೊಂಡ್ಬರ್ತೀನಿ. ಇದು ಕ್ಯಾನ್ವಾಸ್, ಪೇಪರ್ ಕ್ಯಾನ್ವಾಸ್ ನೋಡಿ, ಸ್ವಲ್ಪ ತೆಳುವಾಗಿರುತ್ತೆ. ಬ್ಲೌಸ್ಗೆಲ್ಲ ಇದು ಯೂಸ್ ಮಾಡೋದ್ರಿಂದ ಜಾಸ್ತಿ ಸ್ಟಿಫ್ನೆಸ್ ಅದೆಲ್ಲ ಏನಿರಲ್ಲ, ಸ್ವಲ್ಪ ಚೆನ್ನಾಗಿ ಬರುತ್ತೆ. ಅದಕ್ಕೆ ನೋಡಿ ಪೇಪರ್ ಕ್ಯಾನ್ವಾಸ್ ಅಂತ ಹೇಳ್ತೀವಿ. ಇದರಲ್ಲಿ 2-3 ಕ್ವಾಲಿಟೀಸ್ ಇದೆ. ಸ್ವಲ್ಪ ಮೀಡಿಯಂ ಆಗಿರೋದು, ಮತ್ತೆ ಇದು ಗಮ್ ಸ್ವಲ್ಪ ಚೆನ್ನಾಗಿರೋದು, ಐರನ್ ಪ್ರೆಸ್ಗೆಲ್ಲ ನೀಟಾಗಿ, ಮತ್ತೆ ರಿಂಕಲ್ಸ್ ಜಿರಾಯಿಸೋದು ಇದೆಲ್ಲ ಬರ್ದಿರಾ ನಾನು ಇದನ್ನ ಯೂಸ್ ಮಾಡ್ಕೊಂಡು ನೋಡಿ ಈ ತರ ರೋಲ್ ಬರುತ್ತೆ. ಈ ತರ ರೋಲೇ ತಗೊಂಡ್ಬರ್ತೀನಿ. ಇಲ್ಲೆಲ್ಲ ಕಮ್ಮಿ ತಗೊಂಡ್ರೆ ಇಲ್ಲಿ ಜಾಸ್ತಿ ಬರುತ್ತೆ. ನಾನೇನ್ ಈ ತರ ರೋಲ್ ಮಾರ್ಕೆಟ್ ಅಲ್ಲಿ ಬರೋದ್ರಿಂದ ನನಗೆ 750 ಈ ರೋಲ್ ಬರುತ್ತೆ. ಅದನ್ನ ಈ ತರ ಚಿಕ್ಕದಾಗಿ ಪೀಸ್ ಕಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಂತೀನಿ. ಬ್ಲೌಸಸ್ಗೆ, ಬ್ಲೌಸು, ಡ್ರೆಸ್ಸು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅದೇ ರೀತಿ ಓರ್ಲಾಕ್ ಮಿಷಿನ್ಗೆ ನಾವು ಕೈಯಲ್ಲಿ ಹಾಕಕ್ಕಾಗಲ್ಲ, ನಮ್ಮ ಮಿಷಿನ್ ಅಲ್ಲಿ ಹಾಕ್ದಂಗೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಇದೊಂದು ಚಿಮಟ ತರ ಬರುತ್ತೆ ನೋಡಿ ಈ ತರ. ಇದನ್ನ ಹಿಂಗ್ ಹಿಡ್ಕೊಂಡು ತರ ಹಾಕಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಇದೊಂದು ಚಿಮಟನ ತಗೊಂಡ್ಬಂದಿದ್ದೀನಿ. ಅದೇ ರೀತಿ ಇದು ಫಾಲು. ಮತ್ತೆ ಇದರಲ್ಲಿ 2 ಟೈಪ್ ಇದೆ. ಒಂದು ಪಾಲಿಸ್ಟರ್ ಬಾರ್ ಬರುತ್ತೆ, ಕಾಟನ್ ಫಾಲ್ ಬರುತ್ತೆ, ಬೇಬಿ ಫಾಲ್ ಬರುತ್ತೆ, ಇದಕ್ಕಿಂತ ಬಿಗ್ ಸೈಜ್ ಫಾಲ್ ಬರುತ್ತೆ. ನಾನ್ ಬಂದ್ಬಿಟ್ಟು ಎಲ್ಲರಿಗೂ ಒಂದೇ ತರ ರೀಸನಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಈ ತರ ಪಾಲಿಸ್ಟರ್ ಫಾಲ್ ಯೂಸ್ ಮಾಡ್ತೀನಿ. ಕೆಲವೊಂದು ಪಾಲಿಸ್ಟರ್, ಕೆಲವೊಂದು ಕಾಟನ್ ಯೂಸ್ ಮಾಡ್ತೀನಿ. ಅದು ಕಸ್ಟಮರ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಕೇಳ್ಕೊಂಡು ಹಾಕೊಂಡೆ. ಒಬ್ಬೊಬ್ರು ಪಾಲಿಸ್ಟರೇ ಕೇಳ್ತಾರೆ, ಅದಕ್ಕೋಸ್ಕರ ಪಾಲಿಸ್ಟರೇ ತಗೊಂಡ್ಬಂದಿದ್ದೀನಿ. ಒಬ್ಬೊಬ್ರು ಕಾಟನ್, ಕೆಲವ್ರಿಗೆ ಕಾಟನ್ ಹಾಕ್ತೀನಿ. ಇದು ಬಂದ್ಬಿಟ್ಟು ನಮಗೆ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು 16.5 rupees ಬರುತ್ತೆ, 16.5 ರೂಪಾಯಿ ಬೀಳುತ್ತೆ. ನಾವು ಇಲ್ಲಿ ರಿಟೇಲ್ ಅಲ್ಲಿ ತಗೊಂಡಿದ್ರೆ 20 ರೂಪಾಯಿ ಬರುತ್ತೆ ಒಂದು. ಅದೇ ರೀತಿ ಕಾಟನ್ ಫಾಲ್ ಅಂದ್ರೆ ನೋಡು, ಕಾಟನ್ ಅಂದ್ರೆ ಈ ತರ ಬರುತ್ತೆ. ಇದು ವಾಷಬಲ್ ಏನಿಲ್ಲ, ಮಾಮೂಲಿ ಡೈರೆಕ್ಟ್ ಆಗಿ ಹಂಗೆ ಯೂಸ್ ಮಾಡ್ಬೋದು. ಇದು ಬಂದ್ಬಿಟ್ಟು ನಮ್ಗೆ 14 ರೂಪಾಯಿ, ಮಾರ್ಕೆಟ್ ಅಲ್ಲಿ ಹೋಲ್ಸೇಲ್ ಅಲ್ಲಿ ತಗೊಂಡ್ ಬಂದ್ಬಿಟ್ರೆ 12 ರೂಪಾಯಿ ಬೀಳುತ್ತೆ. ಈ ರಿಟೇಲ್ ಅಲ್ಲಿ ತಗೊಂಡಿದ್ದೀವಿ ಅಂತಂದ್ರೆ ನಮ್ಗೆ 15 ರೂಪಾಯಿಗೆ ಹಾಕೊಡ್ತಾರೆ. ಇದು ಕಾಟನ್ ಫಾಲು. ಅದೇ ರೀತಿ ಇದು ನೋಡಿ, ದಾರದ ಬಾಕ್ಸು ನೋಡಿ, ಎಲ್ಲ ಕಲರ್ಸ್ ಇರೋದು. ಗಂಟಲು ಸರಿ ಇಲ್ಲ. ಒಂದೊಂದು ಕಲರ್ ಬಂದ್ಬಿಟ್ಟು 1 2 3 4 5 ಇದೆ. ಒಂದೊಂದು ಕಲರ್ 5 ಇರೋದು ಇದೆ. ಈ ತರ 5 ಇರೋದು ಇದೆ. ಇಲ್ಲ ಅಂತಂದ್ರೆ ನೋಡಿ, ಇನ್ನೊಂದು ಬಾಕ್ಸ್. ನಾನು ರೆಗ್ಯುಲರ್ ಆಗಿ 5-6 ಬಾಕ್ಸ್ ತಗೋಬರ್ತೀನಿ. ಇದರಲ್ಲೂ ಸೇಮ್ 4 1 2 3 4 ಇದೆ. ಒಂದೊಂದು 4, ಒಂದೊಂದು 3 ಈ ತರ ಇದೆ. ಇದು ಬಂದ್ಬಿಟ್ಟು ನಮ್ಗೆ ಒಂದು ಥ್ರೆಡ್ ಬಂದ್ಬಿಟ್ಟು ನಾನು ಹೋಲ್ಸೇಲ್ ಅಲ್ಲಿ ತಗೋಬರೋದ್ರಿಂದ ನನಗೆ 5 ರೂಪಾಯಿ ಬೀಳುತ್ತಿದ್ದು. ಅದೇ ಇಲ್ಲಿ ತಗೊಂಡ್ರೆ 6 ರೂಪಾಯಿ. ಒಂದ್ ಅಂಗಡಿಯಲ್ಲಿ 6 ರೂಪಾಯಿ ತಗೊಂತಾರೆ, ಒಂದ್ ಅಂಗಡಿಯಲ್ಲಿ 7 ರೂಪಾಯಿ ತಗೊಂತಾರೆ. ಅದರಿಂದ ನಾನು ಮಾರ್ಕೆಟ್ ಅಲ್ಲಿ ತಗೊಂಡ್ಬರ್ತೀನಿ. ಇದು ನಮ್ಗೆ 5 ರೂಪಾಯಿ ಬೀಳುತ್ತೆ ದಾರ. ಇದೇ ತರ ಬಾಕ್ಸ್ ತಗೊಳಿದ್ರೆ ನಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಈ ತರ ತಗೊಂಡ್ಬರ್ತೇನೆ. ಅದೇ ರೀತಿ ನೋಡಿ, ಇದು ನಾವು ಕಟ್ ಮಾಡ್ಬೇಕಾದ್ರೆ ಯೂಸ್ ಮಾಡೋಂಥದ್ದು. ಇದು ಬಂದ್ಬಿಟ್ಟು ಇದು ಬರೆದು ಮತ್ತೆ ಐರನ್ ಬಾಕ್ಸ್ ಇಟ್ರೆ ಈ ತರ ಮಾರ್ಕ್ ಮಾಡಿ, ಮಾರ್ಕಿಂಗ್ ಸರಿ ಇಲ್ಲ ಅಂತಂದ್ರೆ
ಐರನ್ ಬಾಕ್ಸ್ ಹೀಟ್ ಮಾಡಿ ಇದ್ರ ಮೇಲೆ ಹಿಂಗ್ ಮಾಡಿದ್ರೆ ಅದು ಲೈನ್ ಅನ್ನೋದು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ವೈಟ್ ಕ್ಯಾಂಡಲ್ ಯೂಸ್ ಮಾಡ್ತೀವಿ ಒಂದೊಂದ್ ಕಡೆ. ಮತ್ತೆ ಒಂದೊಂದ್ ಕಲರ್ಗೆ ಅದು ಸೆಟ್ ಆಗಲ್ಲ ವೈಟ್ ಕಲರ್ ಬಂದಾಗ. ಅವಾಗ ಏನ್ ಮಾಡ್ತೀವಿ ನೋಡಿ ಈ ತರ ತಗೊಂಡ್ಬರ್ತೀವಿ. ಇದು ಬಂದ್ಬಿಟ್ಟು ಕಮ್ಮಿ ಪ್ರೈಸ್ ಇರುತ್ತೆ, ಇದು ಸ್ವಲ್ಪ ಜಾಸ್ತಿ ಇರುತ್ತೆ, ಕಾಸ್ಟ್ಲಿ ಇರುತ್ತೆ. ನಾನು ಎರಡು ತಗೊಂಡ್ಬಂದು ಇಟ್ಕೊಂತೀನಿ. ಸ್ವಲ್ಪ ಕಾಸ್ಟ್ಲಿ ಬಟ್ಟೆ ಬಂದಾಗ ನೋಡಿ ಈ ಮಾರ್ಕ್ಗೆಲ್ಲ ಕಲರ್ ಬಿದ್ರೆ ವಾಶ್ ಆಗೋವರೆಗೂ ಹಂಗೆ ಇದ್ಬಿಡ್ತವೆ. ಅದೇ ಇದಾದ್ರೆ ಐರನ್ ಬಾಕ್ಸ್ ಇಟ್ರೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದು ತಗೊಬರ್ತೀನಿ, ಇದು ತಗೊಬರ್ತೀನಿ ನಾನು. ಅದೇ ರೀತಿ ಇದು ಬಂದ್ಬಿಟ್ಟು ನಾವು ಲಂಗ ಸ್ಕರ್ಟ್ ಅಂತೀವಲ್ಲ, ಲಂಗ ಹೊಲ್ದಾಗೆಲ್ಲ ಏನಾಗುತ್ತೆ ಅಂದ್ರೆ ಈ ಹುಕ್ಸ್ ನ ಯೂಸ್ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಇದು ನೋಡಿ, ಇದು ಲಾಕಿಂಗು, ಇದು ಈ ತರ ಇರುತ್ತೆ, ಇದು ಹಿಂಗ್ ಲಾಕ್ ಆಗುತ್ತೆ, ನಾವು ಹೊಲಿಬೇಕು. ಅದಕ್ಕೋಸ್ಕರ ನಾನು ಇದನ್ನು ತಗೊಂಬಂದಿ. ಅಂದ್ರೆ ತುಂಬಾ ರೇರ್ ಬರುತ್ತೆ, ಆದ್ರೂ ಒಂದೊಂದು ಪ್ಯಾಕೆಟ್ ತಗೊಂಬಂದು ಈ ತರ ಚಿಕ್ಕ ಬಾಕ್ಸ್ ಅಲ್ಲಿ ಇಟ್ಕೊಳ್ಳೋದ್ರಿಂದ 1 ತಿಂಗಳಾದ್ರೂ 2 ತಿಂಗಳಾದ್ರೂ ನಮ್ಗೆ ಯೂಸ್ಫುಲ್ ಆಗುತ್ತೆ, ಲಾಸ್ ಏನಾಗಲ್ಲ. ಅದಕ್ಕೋಸ್ಕರ ಈ ತರ ಪ್ಯಾಕೆಟ್ ತಗೊಂಬಂದು ಚೆಲ್ಲೋಗ್ದಿರ ಈ ತರ ಬಾಕ್ಸ್ ಅಲ್ಲಿ ನೀಟಾಗಿ ಸೇಫ್ ಆಗಿ ಇಟ್ಕೊಂತೀನಿ. ಅದೇ ರೀತಿ ಪ್ರೆಸ್ ಬಟನ್, ಇದ್ರಲ್ಲಿ 4-5 ಕಂಪನಿ ಇದೆ. ಆದ್ರೆ ಇದು ಬಂದ್ಬಿಟ್ಟು ಬೇರೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ತುಕ್ಕು ಹಿಡಿಯೋದು, ರೆಸ್ಟ್ ಹಿಡಿಯೋದು ಈ ತರ ಎಲ್ಲ ಆಗ್ಬಿಡುತ್ತಲ್ಲ, ಮತ್ತೆ ಕರೆಕ್ಟಾಗಿ ಪ್ರೆಸ್ ಆಗಲ್ಲ, ಲೂಸ್ ಆಗ್ಬಿಡ್ತವೆ, ಈ ತರ ಸುಮಾರು ಆಲ್ಟ್ರೇಷನ್ ಬರುತ್ತೆ. ಅದಕ್ಕೆ ನಾನು ಸ್ವಲ್ಪ ಕ್ವಾಲಿಟಿ ಇದು ತಗೊಂತೀನಿ. ಇದು ಬಂದ್ಬಿಟ್ಟು ಒಂದು ಶೀಟು 10 ರೂಪಾಯಿ ಬರುತ್ತೆ, ಅದರಿಂದ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇದೇ ಕ್ವಾಲಿಟಿ ಯೂಸ್ ಮಾಡ್ತೀನಿ ನಾನು. ಆಲ್ಟ್ರೇಷನ್ ಬರಬಾರ್ದು, ನಮಗೆ ತುಕ್ಕು ಹಿಡಿಬಾರ್ದು, ಆತರ ಕೆಲವೊಂದು ಎಲ್ಲ ನಮ್ಮ ಪ್ರಾಬ್ಲಮ್ಸ್ ಬರಬಾರ್ದು, ಕ್ವಾಲಿಟಿ ಮೇಂಟೈನ್ ಮಾಡೋಣ ಅನ್ನೋ ಉದ್ದೇಶದಿಂದ ಇವೆಲ್ಲ ಕ್ವಾಲಿಟಿವೇ ತಗೋಬರ್ತೀನಿ ನಾನು. ಮತ್ತೆ ಇದು ಹೂಕ್ಸ್ ಬಾಕ್ಸ್ ನೋಡಿ, ಡಾಲರ್ ಯೂಸ್ ಮಾಡ್ತೀನಿ. ಇದು ಯೂಸ್ ಮಾಡೋದ್ರಿಂದ ಏನಾಗುತ್ತಂದ್ರೆ ನಮ್ಗೆ ಇದು ಯೂಸ್ ಮಾಡೋದ್ರಿಂದ ತುಕ್ಕು ರೆಸ್ಟ್ ಹಿಡಿಯೋದು, ಅದೇ ಹೇಳ್ದಲ್ಲ ಅವಾಗೆ, ಅದೆಲ್ಲ ಏನೂ ಆಗಲ್ಲ, ತುಂಬಾ ದಿನ ಬರುತ್ತೆ. ಮತ್ತೆ ನೋಡಿ ಈ ತರ ಬರುತ್ತೆ. ಇದನ್ನ ಯೂಸ್ ಮಾಡೋದ್ರಿಂದ ನಮ್ಗೆ ರೆಸ್ಟ್ ಹಿಡಿಯಲ್ಲ, ಸ್ವಲ್ಪ ಲೈಫ್ ಚೆನ್ನಾಗಿ ಬರುತ್ತೆ. ಮತ್ತೆ ಬಟ್ಟೆ ರೆಸ್ಟ್ ಹಿಡಿದ್ಬಿಟ್ರೆ ಬಟ್ಟೆ ಎಲ್ಲ ಗಲೀಜ್ ಆಗ್ಬಿಡ್ತದೆ ಇದರಿಂದ. ಅದಕ್ಕೋಸ್ಕರ ಕ್ವಾಲಿಟಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಇದನ್ನ ಯೂಸ್ ಮಾಡ್ತೀವಿ. ಗೋಲ್ಡ್ ಯೂಸ್ ಮಾಡ್ಬೋದು, ಜಾಸ್ತಿ ಸ್ವಲ್ಪ ಬೇಡ ಅಂತ ಹೇಳ್ಬಿಟ್ಟು ಸ್ಟೀಲ್ ಇದೆ ಯೂಸ್ ಮಾಡ್ತೀನಿ. ಅದೇ ರೀತಿ ಇದು ದೊಡ್ಡ ಸೂಜಿ, ಇದನ್ನ ಬಂದ್ಬಿಟ್ಟು ನಾವು ಟೈಂಗ್ ತಿರುಗಿಸ್ತೀವಲ್ಲ, ಬ್ಯಾಕ್ ಡೋರಿ ಅಂತೀವಲ್ಲ, ಅದನ್ನ ತಿರುಗಿಸಕ್ಕೆ ಈ ತರ ದಾರ ಹಾಕೊಂಡು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ದೊಡ್ಡ ಸೂಜಿ ತಗೊಂಡಿದ್ದೀನಿ. ಮತ್ತೆ ಅದೇ ರೀತಿ ಇದು ಸಣ್ಣ ಸೂಜಿ, ಎಮ್ಮಿಂಗು ಮತ್ತೆ ಉಕ್ಸು ಅಂಟ ಹಾಕಕ್ಕೆ ಇದು ಯೂಸ್ ಆಗುತ್ತೆ. ಸ್ವಲ್ಪ ಮೀಡಿಯಂ, ಇದೆಲ್ಲ ಸುಮಾರು ಸೈಜಸ್ ಇರುತ್ತೆ, ಯಾರ ಕೈಗೆ ಹೆಂಗ್ ಗ್ರಿಪ್ ಇರಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಮೀಡಿಯಂ ಆಗಿರೋದು ತಗೊಂಡಿದ್ದೀನಿ ನಾನು. ಅದೇ ರೀತಿ ಇದು ಕತ್ರಿ, ಇದ್ರಲ್ಲಿ ಬಂದ್ಬಿಟ್ಟು ಇದು ಚಿಕ್ಕದು ಬರುತ್ತೆ, ದೊಡ್ಡದು ಬರುತ್ತೆ. ನಾನು ಸ್ವಲ್ಪ ಮೀಡಿಯಂ ಆಗಿರ್ಲಿ, ಕಟಿಂಗು ಮತ್ತೆ ಹೊಲಿಯಕ್ಕೂ ಎರಡಕ್ಕೂ ಯೂಸ್ಫುಲ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಇದು 8 ಇಂಚ್ ತಗೊಂಡಿದ್ದೀನಿ. ಅಂದ್ರೆ ಕಟ್ ಮಾಡ್ಬೇಕಾದ್ರೂ ಇದೇ ಯೂಸ್ ಮಾಡ್ತೀನಿ, ಹೊಲಿಯಕ್ಕೂ ಇದೇ ಯೂಸ್ ಮಾಡ್ತೀನಿ. ಅದರಿಂದ ಇದ್ರ ರೇಟ್ ಬಂದ್ಬಿಟ್ಟು 450 ಇದೆ. ಮತ್ತೆ ಇದು ಹುಕ್ಸು ಎಮ್ಮಿಂಗ್ ಮಾಡ್ಬೇಕಾದ್ರೆ ಪ್ರತಿ ಸಲ ನಾವು ದೊಡ್ಡ ಕತ್ರಿ ಹಿಂಗ್ ಎತ್ಕೊಂಡು ಹಿಂಗ್ ಕಟ್ ಮಾಡಕ್ಕಾಗಲ್ಲ, ಅದಕ್ಕೋಸ್ಕರ ಚಿಮ್ಟ ನೋಡಿ ಹಿಂಗ್ ಇಟ್ಕೊಂತೀವಿ. ಹುಕ್ಸ್ ಎಲ್ಲ ಆದ್ಮೇಲೆ ಇದನ್ನ ಎತ್ಕೊಂಡು ಹಿಂಗ್ ಕಟ್ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತ ಈ ತರ ಚಿಮ್ಟ ಯೂಸ್ ಮಾಡಿದ್ದೀನಿ. ಮತ್ತೆ ಇದು ನೀಡಲ್, ಮಿಷಿನ್ ನೀಡಲ್ ಬಂದ್ಬಿಟ್ಟು 16ನೇ ನಂಬರ್ ಯೂಸ್ ಮಾಡ್ತೀವಿ ನೋಡಿ. ಈ ತರ ನೋಡಿ ಫುಲ್ ಬರುತ್ತೆ ಪ್ಯಾಕೆಟ್. ಇದು ಒಂದು ಬಂದ್ಬಿಟ್ಟು ಒಂದು ಸೂಜಿ ಬಂದ್ಬಿಟ್ಟು 10 ರೂಪಾಯಿ ಬರುತ್ತೆ, ಕ್ವಾಲಿಟಿ ಇದು ಚೆನ್ನಾಗಿರುತ್ತೆ ಅಂತ. ಮತ್ತೆ ನೋಡಿ ನನಗೆ ತುಂಬಾ ಯೂಸ್ ಆಗ್ತಾ ಇರುತ್ತೆ. ಸೊ ಒಂದೊಂದು ತಗೊಂಡ್ಬಂದ್ಬಿಟ್ರೆ ರೇಟ್ ಕಮ್ಮಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಈ ತರ ಫುಲ್ ಬಾಕ್ಸ್ ತಗೊಂಡು ಇಟ್ಕೊಂತೀನಿ ಮಾರ್ಕೆಟ್ ಇಂದ. ಕಮ್ಮಿದು ಬರುತ್ತೆ, ಅದು ಬೇಗ ಪಾಯಿಂಟ್ ಹೋಗ್ಬಿಡೋದು, ಬಟ್ಟೆ ರಿಂಕಲ್ಸ್ ಬರೋದು, ಆ ತರ ಎಲ್ಲ ಬರ್ತಾ ಇರುತ್ತೆ. ಅದೆಲ್ಲ ಬರಬಾರ್ದು ಅನ್ನೋ ಉದ್ದೇಶದಿಂದ ನಾನು ಸ್ವಲ್ಪ ಕ್ವಾಲಿಟಿದು ತಗೊಂಡ್ಬಂದು ಇಟ್ಕೊಂತೀನಿ, ಪ್ರತಿಯೊಂದು ಕ್ವಾಲಿಟಿದು ತಗೊಬರ್ತೀನಿ. ಮತ್ತೆ ಇದು ಅಷ್ಟೇ, ವೀಲ್ ಮಾರ್ಕ್ ನಾವು ಕೆಳಗಡೆ ಹಿಂಗ್ ನೋಡಿ ಹಿಂಗ್ ಈ ತರ ವೀಲ್ ಮಾರ್ಕ್ ಬರುತ್ತೆ. ಇದು ಚಿಕ್ಕದು 10-20 ರೂಪಾಯಿದು ಇದೆ, ಮತ್ತೆ ಅದು ಬೇಗ ಮುರಿದೋಗೋದು ಮತ್ತೆ ಬೆಂಡ್ ಆಗೋದು ಈ ತರ ಎಲ್ಲ ಆಗ್ತಾ ಇರುತ್ತೆ. ನನ್ಗೆ ಇದಾದ್ರೆ 500 ರೂಪೀಸ್ ಬೀಳ್ತು. ಎಷ್ಟು 8 ವರ್ಷದ ಹಿಂದೆ ತಗೊಂಡಿದ್ದು ನೋಡಿ ಇವಾಗ ಹೆಂಗಿದೆ ಅಂತ. ಅದಕ್ಕೋಸ್ಕರ ನಾನು ಸ್ವಲ್ಪ ಕ್ವಾಲಿಟಿ ತಗೋಬೇಕು ಅಂತ 500 ರೂಪೀಸ್ ಬಾಂಬೆಯಿಂದ ತರಿಸಿದ್ದೆ ನಾನು ಇದು. ಮತ್ತೆ ಇದು ಬ್ಲೌಸ್ ಕಟ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಇದು ಬಂದ್ಬಿಟ್ಟು ಚಿಕ್ಕ ಸ್ಕೇಲು, ಹಿಂಗೆ ಮತ್ತೆ ಹಿಂಗೆ ಸ್ಲೀವ್ಸ್ಗೆ ಎಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕ ಸ್ಕೇಲ್ ಇದು. ಇದೆಲ್ಲ ಕಡೆ ಮಾಮೂಲಿ ಮೆಟೀರಿಯಲ್ ಶಾಪ್ ಅಲ್ಲಿ ಸಿಗುವಂತದ್ದು. ಇದು ದೊಡ್ಡ ಸ್ಕೇಲು, ಇದು ಬಂದ್ಬಿಟ್ಟು ಡ್ರೆಸ್ಗೆ ಸ್ಲಿಟ್ ಹತ್ರ ಹಿಂಗ್ ಸ್ಟ್ರೈಟ್ ಆಗಿ ಮಾರ್ಕ್ ಆಗ್ತೀವಲ್ಲ, ತುಂಬಾ ಲಾಂಗ್ ಇದ್ದಾಗ ಅದಕ್ಕೆ ಯೂಸ್ ಮಾಡೋಂಥದ್ದು. ಇದು ಬಂದ್ಬಿಟ್ಟು ಸ್ಕೇಲು.
ಇದು ಬಂದ್ಬಿಟ್ಟು ಡ್ರೆಸ್ ಶೇಪ್ಗೆ ನೋಡಿ ಈ ತರ ಚೆಸ್ಟ್ ಹತ್ರ ಹಿಂಗೆ ಮತ್ತೆ ವೇಸ್ಟ್ ಇಂದ ಹಿಪ್ಗೆ ಹಿಂಗ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಅದೇ ರೀತಿ ಕೆಳಗಡೆ ಸ್ಟಿಟ್ಗೆ ಲೆಂತ್ ಆಗಿದ್ದಾಗ ಇದನ್ನು ಯೂಸ್ ಮಾಡ್ಕೋಬಹುದು, ಇದನ್ನು ಯೂಸ್ ಮಾಡಬಹುದು. ಏನೊಂದಕ್ಕೂ ಇರ್ಲಿ ಅಂತ ಹೇಳ್ಬಿಟ್ಟು ಎಲ್ಲಾ ತರದ ಸ್ಕೇಲನ್ನು ನಾನು ತಗೊಂಡ್ಬಂದು ಇಟ್ಕೊಂಡಿದ್ದೀನಿ. ಓಕೆನಾ, ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಎಲ್ಲರಿಗೂ ಯೂಸು ಆಗಲಿ. ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಯೂಸ್ ಮಾಡ್ಕೊಂಡು ಬ್ಲೌಸ್ ಯಾವ ತರ ಕಟ್ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಓಕೆನಾ, ಡನ್.